ಪ್ರಿಯಕರನ ಜೊತೆ 3 ಮಕ್ಕಳ ತಾಯಿಯೊಬ್ಬರು ಎಸ್ಕೇಪ್ ಆಗಿರುವಂತಹ ಘಟನೆ ಬನ್ನೇರುಘಟ್ಟದ ಬಸವನಪುರ ಗ್ರಾಮದಲ್ಲಿ ನಡೆದಿದೆ. ನೋಡಿ, ಸಂಸಾರಗಳು ಹೆಂಗೆ ದಿಕ್ಕಾಪಾಲಾಗ್ಬಿಡುತ್ತವೆ ಅಂತಂದ್ರೆ, ಪ್ರಿಯಕರನ ಜೊತೆ 3 ಮಕ್ಕಳ ತಾಯಿಯೊಬ್ಬರು ಎಸ್ಕೇಪ್ ಆಗಿದ್ದಾರೆ. ಈಗ ಹೆಂಡತಿಗಾಗಿ ಗಂಡನ ಗೋಳಾಟ, ಮಕ್ಕಳ ಅಳಲು. 11 ವರ್ಷದ ಹಿಂದೆ ಇವರಿಬ್ಬರು ಪ್ರೀತಿಸಿ ಮದುವೆಯಾಗಿದ್ದರಂತೆ, ಮಂಜುನಾಥ್ ಮತ್ತು ಲೀಲಾವತಿ. ಆದರೆ ಸಂತೋಷ್ ಎಂಬಾತನ ಜೊತೆ ಲೀಲಾವತಿಗೆ ಪ್ರೇಮಾಂಕುರವಾಗಿದೆ. ಪತಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು ಸಂತೋಷ್ ಮತ್ತು ಲೀಲಾವತಿ. ಇದೇ ವಿಚಾರಕ್ಕೆ ಗಲಾಟೆ ನಡೆದು ಈಗ ಆಕೆ ಮನೆಯನ್ನೇ ಬಿಟ್ಟು ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿದ್ದಾರೆ. ಸರ್, ನಾನು ನೋಡಿ ಲವ್ ಮ್ಯಾರೇಜ್ ಮಾಡಿಕೊಂಡು ನನ್ನ ಹೆಂಡತಿನ ಕರ್ಕೊಂಬಂದಿರೋದು. 11 ವರ್ಷದಿಂದ ನಾನು ಅವಳು ಸಾಕಿರೋದು. ನನ್ನ ಕ್ಯಾಬ್ ಡ್ರೈವರ್ ಸರ್, ನಾನು ಎಲ್ಲವಳು ಕ್ಯಾಬ್ ಡ್ರೈವರು. ನಾನು ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದೆ. ನೈಟ್ ಡ್ಯೂಟಿಗೆ ಹೋಗಿ ನಾನು ನೋಡಿ ಸರ್, ಕಷ್ಟಪಟ್ಟು 3 ಜನ ಎತ್ತಿ ಒತ್ತಿ ಸಾಕಿ ನನಗೆ ಈ ಥರ ಮೋಸ ಮಾಡಿಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಸರ್ ಇವಳು. ಇಲ್ಲ, ಇವನಿಗೇನು ತಲೆ ಕೆಡಿಸಿದ್ರೋ ಏನೋ ಗೊತ್ತಿಲ್ಲ, ಇಲ್ಲ ಇವಳೇ ತಲೆ ಕೆಟ್ಟಿದ್ದಾಳೋ ಏನೋ ಗೊತ್ತಿಲ್ಲ, ಹಿಂಗೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಸರ್ ಇವಳು. ಅದೇ ಸರ್, ಸಂತೋಷ್ ಜೊತೆಲಿ ಹೋಗ್ಬಿಟ್ಟಿದ್ದಾಳೆ ಸರ್ ಇವನು. ನನ್ನ ಹತ್ರ ಫೋಟೋ ಒಂದು 300 ಫೋಟೋ ಸಿಕ್ಕಿದೆ. ಅವಳೇ ಫೋನಲ್ಲಿ ಕೊಟ್ಟಿರೋದು, ಅವಳ ಫೋನಲ್ಲೇ ಇದೆ. ಅವಳ ಫೋನಿಂದ ನಾನು ಎಲ್ಲರಿಗೂ ಕಳಿಸಿದ್ದೀನಿ. ಅವಳು ಇವಾಗ ಮರ್ಯಾದೆ ಅಂತಾಳೆ, ನನ್ನ ಮರ್ಯಾದೆ ಹೋಯ್ತಲ್ಲ ಸರ್. ನನ್ನ ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತಾ? ನನ್ನ ಮಕ್ಕಳು ನೋಡಿ ಸರ್, ನನ್ನ ಮಕ್ಕಳ ಜೀವನ ಏನಾಗುತ್ತೆ, ನಾನಾಗುತ್ತೆ ಏನಕ್ಕೆ ಮುಂದಕ್ಕೆ ಸರ್. ನನಗೆ 11 ವರ್ಷದಿಂದ ಸಂಸಾರ, 3 ಜನ ಸರ್ ನನ್ನ ಮಕ್ಕಳು. ಒಂದು ಗಂಡು ಮಗು, ಫಸ್ಟು ಲಿಕ್ಷಿತ್ತು, 2ನೇದು ಕೃತಿ, 3ನೇದು ದೀಕ್ಷಿತ್ತು, ಡಿ ದೀಕ್ಷಿತ್, 3ನೇದು. ಈ ರೀತಿ ಅಂದರೆ ನೀವು ನೈಟ್ ಡ್ಯೂಟಿ ಹೋಗಿದ್ದಾಗ ಮನೆಗೆ? ಹೌದು ಸರ್, ನೈಟ್ ಡ್ಯೂಟಿ ಹೋದಾಗ ಮನೆಯಲ್ಲಿ ಬಂದು ಇವರೆಲ್ಲ ಹೋಗೋದು. ನನಗಿದೆಲ್ಲ ಗೊತ್ತಿರಲಿಲ್ಲ ಸರ್, ಎಲ್ಲ ನನ್ನ ಮಗನೇ ಹೇಳಿರೋದು. ಎಲ್ಲ ಇವತ್ತು ನನ್ನ ಮಗನೇ ಹೇಳ್ತಾ ಇದ್ದಾನೆ ಅಂದರೆ ನನ್ನ ಮಗನಿಗೆ ಎಷ್ಟು ನೊಂದಿದೆ ನೋಡಿ ಸರ್. ಅಂದರೆ ಹೆಂಗೂ ಗೊತ್ತಾಯಿತು ಏನಂತ ಹೇಳಿದ ನಿಮ್ಮ ಮಗ? ನನ್ನ ಮಗ ಸರ್, ನನಗೆ ಮೊನ್ನೆ ಭಾನುವಾರ ನಾನು ಅಲ್ಲೋಯ್ತೀನಿ ಇಲ್ಲೋಯ್ತೀನಿ ಅಂತ ಇದ್ಲು. ನಾನು ಇದರಲ್ಲಿ ಏರ್ಪೋರ್ಟಲ್ಲೇ ಇದ್ದೀನಿ ಅಂತ ಇವ್ರಿಗೆ ಹೇಳಿದೆ. ನಾನು ಇಲ್ಲೇ ಇದ್ದೀನಿ, ಇವ್ರ ಮನೆಗೆ ಸಂತು ಮನೆಗೆ ಇಲ್ಲಾಂದ್ರೆ ಒಂದು 20 ಸಲ ಹೋಗಿದ್ದಾಳೆ ಭಾನುವಾರ. ನಾನು ನೋಡಿದ್ದೀನಿ, ಆದರೆ ಅವನೇ ಅಂತ ನಾನು ಕನ್ಫರ್ಮ್ ಆಗಿಲ್ಲ. ಆಮೇಲೆ ಕನ್ಫರ್ಮ್ ಆಯಿತು ಸಂತೂನೇ ಅಂತ. ಆಮೇಲೆ ಭಾನುವಾರನೇ ಓಡೋಗ್ಬಿಟ್ಟಿದೆ ಸರ್ ಇವರು. ನಾನು ಎಷ್ಟೋ ರಿಕ್ವೆಸ್ಟ್ ಮಾಡಿ ಕಾಲೆಲ್ಲ ಹಿಡ್ಕೊಂಡೆ ಸರ್, ತಿರ್ಗಾ ಬರಲ್ಲ ಅಂತೇಳಿ ಸರ್. ಬಂದರೆ ಇವಾಗೂ ನಾನು ಸಾಕ್ಕೊಂತೀನಿ ಸರ್, ನಾನು ಎಂಡ್ರೆ ನಾನು ಬಂದುಬಿಟ್ರೆ ಸಾಕು ಸರ್. ಹೌದು ಸರ್, ಇದಕ್ಕಿಂತ ಇನ್ನೊಬ್ಬ ಇದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಪಾಪ ಹೆಂಡತಿಗೋಗಿ ಗಂಡನ ಗೋಳಾಟ ನೋಡ್ತಾ ಇದ್ವಿ. ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದಾರಾ, ಹೇಗೆ ಅಂತ? ಅರವಿಂದ್, ಖಂಡಿತ 3 ಮಕ್ಕಳ ತಾಯಿ ಒಬ್ಬ ಪ್ರಿಯಕರನ ಜೊತೆ ಪರಾರಿಯಾಗಿರುವಂತಹ ಘಟನೆ ಸಂಬಂಧಪಟ್ಟಂಗೆ ಭಾನುವಾರ ಬನಘಟ್ಟ ಸಮೀಪದ ಬಸವನಪುರದಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಬಸವನಪುರದ ನಿವಾಸಿ ಮಂಜುನಾಥ್ ಮತ್ತು ಲೀಲಾವತಿ ಅಂತೇಳಿ ಇಬ್ರು ಗಂಡ ಹೆಂಡತಿ 11 ವರ್ಷಗಳ ಹಿಂದೆ ಲವ್ ಮಾಡಿ ಮದುವೆ ಆಗಿರ್ತಾರೆ. ಜೊತೆಗೆ 3 ಮಕ್ಕಳನ್ನ ಸಹ ಪಡ್ಕೊಳ್ತಾರೆ. 3 ಮಕ್ಕಳು ಸಹ ಈಗ ಜೊತೆಲೆ ಜೀವನ ಮಾಡ್ಕೊಂಡು ಆತನು ಸಹ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಜೊತೆಗೆ ಕ್ಯಾಬ್ ಜೊತೆಲಿ 2 ಲಾರಿಗಳನ್ನು ಸಹ ಪರ್ಚೇಸ್ ಮಾಡ್ತಾನೆ. ಜೊತೆಗೆ ಅನ್ಯೋನ್ಯವಾಗಿ ಸಂಸಾರ ನಡೀತಾ ಇತ್ತು. ಕಳೆದ 2 ವರ್ಷಗಳ ಹಿಂದೆ ಸಂತೋಷ್ ಅಂತ ವ್ಯಕ್ತಿಯೊಬ್ಬ ಪರಿಚಯ ಆಗ್ತಾನೆ. ಆತನ ಜೊತೆ ಈಕೆಗೆ ಪ್ರೇಮ ಆಗ್ತದೆ. ಆ ಸಂಬಂಧಕ್ಕೆ ಸಾಕಷ್ಟು ದಿನಗಳಿಂದ ಸಹ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಅನ್ನೋ ಗಂಡನಿಗೆ ಅನುಮಾನ ಬಂದಾಗ ಮಂಜುನಾಥ್ ಸಹ HCL ಬಳಿ ಇದ್ದೀನಿ ಅಂತೇಳಿ ಕಳೆದ ಭಾನುವಾರ ರಾತ್ರಿ ಫೋನ್ ಮಾಡಿದಾಗ ನಾನು ನೈಟ್ ಡ್ಯೂಟಿಗೆ ಹೋಗಿದ್ದೀನಿ, ಸೊ ಬರೋದು ಲೇಟ್ ಆಗ್ತದೆ ಅಂತೇಳಿ ಪತ್ನಿಗೆ ತಿಳಿಸಿರ್ತಾನೆ. ಆ ಸಂದರ್ಭದಲ್ಲಿ ಪ್ರಿಯಕರನ ಮನೆಗೆ ಕರ್ಸ್ಕೊಂಡಿರ್ತಾಳೆ. ಆದ್ರೆ ಪ್ರಿಯಕರಿಗೆ ಏನು ಗಂಡನಿಗೆ ಅನುಮಾನ ಬಂದು ಆಕೆಯನ್ನ ಮನೆಗೆ ನೇರವಾಗಿ ಹೋಗ್ತಾನೆ. ಆ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಇಬ್ರು ಸಹ ಸಿಕ್ಕಾಕೋತಾರೆ. ಆಗ ಗಂಡ ಹೆಂಡತಿಗೆ ಬುದ್ಧಿ ಹೇಳ್ಬಿಟ್ಟು ನನ್ನ ಜೊತೆಲಿ ಆರಾಮಾಗಿರೋ, ಯಾವುದೇ ತೊಂದರೆ ಆಗೋದು ಬೇಡ, ನಮ್ಮ ಜೊತೆಲಿ ಅನ್ಯೋನ್ಯವಾಗಿ ಸಂಸಾರ ನಡೆಸೋಣ, 3 ಮಕ್ಕಳಿದಾವೆ ಅಂತೇಳಿ ಸಹ ಬುದ್ಧಿವಾದ ಹೇಳ್ತಾನೆ. ಆದ್ರೆ ಆಕೆ ಅವತ್ತು ರಾತ್ರಿನೇ ಪ್ರಿಯಕರನ ಜೊತೆ ಪರಾರಿ ಆಗ್ತಾಳೆ. ಈ ಸಂಬಂಧಪಟ್ಟಂಗೆ ಬನಘಟ್ಟ ಪೊಲೀಸ್ ಠಾಣೆಯಲ್ಲೂ ಸಹ ದೂರನ್ನ ದಾಖಲು ಮಾಡ್ತಾರೆ. ಆ ಸಂಬಂಧಪಟ್ಟಂಗೆ ದೂರು ದಾಖಲಾದಾಗ ಪೊಲೀಸರು ಆಕೆಯನ್ನ ಕರೆಸಿ ವಿಚಾರಣೆಯನ್ನು ಸಹ ಮಾಡ್ತಾರೆ. ಆಕೆ ಯಾವುದೇ ಕಾರಣಕ್ಕೂ ಗಂಡನ ಜೊತೆಲಿ ನಾನು ಇರೋದಿಲ್ಲ, ನಾನು ಪ್ರಿಯಕರನ ಜೊತೆಲಿ ಹೋಗ್ತೀನಿ, ಜೊತೆಗೆ 3 ಮಕ್ಕಳಲ್ಲಿ ಹೆಣ್ಮಗು ಕೊನೆ ಮಗುವನ್ನ ಕರ್ಕೊಂಡು ನಾನು ಹೋಗ್ತೀನಿ ಅನ್ನೋ ಮಾತನ್ನ ಹೇಳಿ ಮುಚ್ಚಳಿಕೆಯನ್ನ ಬರ್ಕೊಟ್ಟು ಅಲ್ಲಿಂದ ಮಗುವನ್ನ ಕರ್ಕೊಂಡು ಹೋಗ್ತಾರೆ. ಇಬ್ರು ಮಕ್ಕಳನ್ನ ಸಹ ಗಂಡನ ಜೊತೆಲೆ ಬಿಟ್ಟು ಹೋಗಿರುವಂತದ್ದು. ಈಗಾಗಲೇ ಗಂಡ ನನಗೆ ಹೆಂಡತಿ ಬೇಕು ಅಂತೇಳಿ ಈಗಾಗಲೇ ಗೋಗರಿತಿರುವಂತದ್ದು. ಜೊತೆಗೆ ಮಕ್ಕಳು ಸಹ ನನಗೆ ಅಮ್ಮ ಬೇಕು ಅಂತೇಳಿ ಈಗಾಗಲೇ ಒಂದಷ್ಟು ಗೋಳಾಡ್ತಾ ಇದ್ದಾರೆ. ಹಾಗಾಗಿ ಏನು ಈ ಒಂದು ಪ್ರಕರಣ ಸಂಬಂಧಪಟ್ಟಂಗೆ ಬನಘಟ್ಟ ಪೊಲೀಸರು ಈಗ ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ಈಗಾಗಲೇ ಆಕೆ ಹೇಳಿಕೆ ಕೊಟ್ಟು ಈಗಾಗಲೇ ಸಂತೋಷ್ ಜೊತೆಲಿ ಈಗ ಆಕೆ ಹೋಗಿದ್ದಾಳೆ. ಹಾಗಾಗಿ ಗಂಡ ನನ್ನ ಹೆಂಡತಿ ಬೇಕೇ ಬೇಕು ಅಂತೇಳಿ ಈಗ ಒಂದಷ್ಟು ಮಾಹಿತಿಯನ್ನ ಮಾಧ್ಯಮಗಳಿಗೆ ಮುಂದೆ ಗೋಳಾಡ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ಅಂಬರೀಷ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.